ಈ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿ ಬಿಸಿಲಿನಿಂದಾಗಿ ಸಿಗುವ ವಿಟಮಿನ್ಸ್ ಎಲ್ಲ ಸಿಗದವರು, ದೇಹಕ್ಕೆ ಸಿಗುವಂಥ ವಿಟಮಿನ್ ಅಲ್ಲಿ ಸಿಗದವರು ಸೀದಾ ಮೆರಿನಾ ಬೀಚ್ಗೆ ಬನ್ನಿ. ಹಾಂ ಕ್ಯಾಮರಾ ಎಲ್ಲ ನೋಡ್ರಿ. ಮರೀನಾ ಬೀಚ್ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿಗೆ. ಚೆನ್ನೈಗೆ ಫಸ್ಟ್ ಟೈಮ್ ಆಗಿ ಬರ್ತಾ ಇದ್ದೇನೆ. ಮರೀನಾ ಬೀಚ್ ಅಂದರೆ ತುಂಬ ನಾನು ಕೇಳಿರೋ ಪ್ರಕಾರ ರಿವ್ಯೂ ನೀಟ್ ಇಲ್ಲ, ಹೈಜಿನ್ ಇಲ್ಲ, ಆ ಥರ ಅಂತಲ್ಲಿತ್ತು ಬರುವಾಗ. ಒಬ್ಬರು ರ್ಯಾಪಿಡೋ ಕ್ಯಾಪ್ಟನ್ ಹೇಳಿದ್ರು ಆ ಥರ. ಬಟ್ ಸ್ಟಿಲ್ ಇಟ್ ವಾಸ್ ಗುಡ್. ಎಲ್ಲ ಬ್ಯಾಂಬೂಯಿಂದ ಮಾಡಿದ ಏನಿದೆ ಈ ಗೇಟ್ ಥರ, ಆಮೇಲೆ ಈ ಸೀಟ್ ತುಂಬ ಒಂದು ವೆರೈಟಿ ಲುಕ್ ಇದು. ಅಲ್ಲಿ ಹಟ್ಟಿದೆ, ಹಟ್ಟಿಗೆ ಹೋಗೋ ಬನ್ನಿ. ಉಪವಾಸ ಆಗಿರೋದ್ರಿಂದ ಅಷ್ಟು ಕ್ರೌಡ್ ಇಲ್ಲ, ಫ್ಯಾಮಿಲೀಸ್ ಎಲ್ಲ ಬರಲಿಲ್ಲ. ಬಂದಿರೋದೆಲ್ಲ ಮುಂದಿನ ಫ್ಯಾಮಿಲಿ, ಮುಂದೆ ಫ್ಯಾಮಿಲಿ ಆಗುವವರು. ಅವ್ರನ್ನ ಬಿಟ್ಟರೆ ಬೇರೆ ಯಾರಿಲ್ಲ ಇಲ್ಲಿ. ಎಲ್ಲ ಫ್ರೀಗೆ ಕೂತ್ಕೊಳ್ಳಿ ಕೊಟ್ಟಿದ್ದಾರೆ, ಏನೋ ಖುಷಿ. ಇಲ್ಲಿ ಒಂದು ರೆಸಾರ್ಟ್ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರ್ತದೆ, ಅದೇ ಥರ ಮಾಡಿದ್ದಾರೆ. ಬಟ್ ಇಟ್ಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಯು ಕ್ಯಾನ್ ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಎಂಜಾಯ್. ಇಫ್ ಯು ವಾಂಟ್ ಯು ಕ್ಯಾನ್ ಚಿಲ್. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಮಾತ್ರ. ಈ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿ ಬಿಸಿಲಿನಿಂದಾಗಿ ಸಿಗುವ ವಿಟಮಿನ್ಸ್ ಎಲ್ಲ ಸಿಗದವರು, ದೇಹಕ್ಕೆ ಸಿಗುವಂಥ ವಿಟಮಿನ್ ಅಲ್ಲಿ ಸಿಗದವರು ಸೀದಾ ಮೆರಿನಾ ಬೀಚ್ಗೆ ಬನ್ನಿ. ಹೇಳ್ತಾರೆ ಈ ಥರ ಇಲ್ಲಿ ಬ್ಯಾಗ್ ಇಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳುವ. ಓಕೆ, ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿನೋ ರೆಸಾರ್ಟ್ ಎಂಥದ್ದು ಅಲ್ಲ. ಇದು ಗೌರ್ಮೆಂಟ್ ಪ್ರಾಪರ್ಟಿ. ಬ್ಯಾಂಬೂಯಿಂದ ಮಾಡಿದ ಅತಿ ಮನೋಹರವಾದ ಆರಾಮದಾಯಕ ಚೇರ್. ಬನ್ನಿ ಕೂತ್ಕೊಳ್ಳಿ. ಬಿಸಿಲಿಗೆ ನೋಡಿ, ಇವಾಗ 4 ಗಂಟೆಗೆ ಯಾವುದೊಂದು ವಿಟಮಿನ್ ಸಿಗ್ತದಲ್ಲ ಬಿಸಿಲಿನಿಂದ. ಇಲ್ಲಿ ಸಿಗ್ತದ ಗೊತ್ತಿಲ್ಲ, ಆದರೂ ಇರಲಿ. ಈ ಥರ ನಿದ್ರೆ ಮಾಡಿದ್ರೆ ಉಂಟಲ್ಲ, ಬ್ಯಾಗ್ ಏನು ತರಬಾರ್ದು. ಬ್ಯಾಗ್ ತಂದರೆ ನಿಮ್ಮ ನಿದ್ರೆಗೆ ಭಂಗ ಆಗ್ತದೆ. ಬ್ಯಾಗ್ ಎಲ್ಲ ಎಲ್ಲಾದರೂ ರೂಮಲ್ಲಿಟ್ಟು ಕ್ಯಾಮರಾ ಆಕ್ಸರೀಸ್ ಮಾತ್ರ ತಗೊಂಡು ಬರಬೇಕು. ಆಮೇಲೆ ಈ ಥರ ಸುಖ ನಿದ್ರೆ. ಫಿಶಿಂಗ್ ನಾಟ್ ತಂದಿದ್ರೆ ಇಲ್ಲೆಲ್ಲಾದರೂ ಇಳಿಬೋದಿತ್ತು, ತರಲಿಲ್ಲ. ನನ್ನ ಹಿಂದೆ ಇರುವ ಈ ಹಟ್ಗಳೇನಿದೆ, ಇಲ್ಲೊಂದುಂಟು ನೋಡಿ. ಇದೆಲ್ಲ ಕೋಸ್ಟಲ್ ಗಾರ್ಡ್ಗಳಿಗೆ, ಅಂದರೆ ಎಲ್ಲಿ ಹತ್ತಿ ನಿಂತರೂ ಆಲ್ಮೋಸ್ಟ್ ಬೀಚ್ ಕಾಣಬೇಕು ಅವರಿಗೆ. ಬೀಚಲ್ಲಿರುವ ಜನ ಎಲ್ಲ ಕಾಣಬೇಕು. ಆ ಥರ ಆಕ್ಸೆಸ್ ಇರೋ ಒಂದು ಹೈಟಿಗೆ ಹಟ್ಟೆಲ್ಲ ನಿರ್ಮಾಣ ಮಾಡಿದ್ದಾರೆ. ಒಂದು ಸರ್ಕಾರ ಈ ಥರ ಒಂದು ಲೈಕ್ ಬೀಚ್ ಹತ್ರ ಈ ಥರ ಒಂದು ಪ್ಲ್ಯಾನ್ ಮಾಡೋದು ನಾನು ಫಸ್ಟ್ ನೋಡೋದು. ಕರ್ನಾಟಕದಲ್ಲಿ ಈ ಥರ ಇಲ್ಲ. ಇಲ್ಲಿ ಅಷ್ಟು ಜಾಗ ಸಹ ಉಂಟು ನೋಡಿ. ಅಂತ ಅಲ್ಲಿ ರೋಡ್ ಇರೋದು, ಆ ರೋಡಿಂದ ಇಲ್ಲಿಗೆ ಇಷ್ಟು ಸ್ಪೇಸ್ ಉಂಟು. ಅಲ್ಲೆಲ್ಲ ಈ ಬ್ಯಾಂಬು ಹಾಕಿ ಪಕ್ಕ ನಾಡಿನ ಸ್ಟೈಲಲ್ಲಿ ಖುಷಿ ಆಯ್ತು ನನಗೆ ನೋಡಿ. ಓಕೆ, ಒಂಡಿ எடுத்துக்கலாம். ಇದರಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ನಡಲಿಕ್ಕೆ ಕೂಡುದಿಲ್ಲ, ಆದರೂ ಎಂಜಾಯ್ಮೆಂಟಿಗೆ ಎನರ್ಜಿ ಅಡ್ಡಿ ಬರ್ತಾ ಇಲ್ಲ. ದಿಸ್ ಇಸ್ ಕುಕಿಂಗ್ ಆಸಮ್. ಕುಕಿಂಗ್ ನಿಮಗೆ ಮೇಯ್ನ್ ಒಂದು 4 ಸಮಾಧಿ ತೋರಿಸ್ಬೇಕು. ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ಹೋಗಿ ರೀಚ್ ಆಗೋ ತನಕ. ಈ ಥರ ರಬ್ಬರ್ ಶೀಟನ್ನು ಹಾಕಿದ್ದಾರೆ. ಇದನ್ನು ಗೊತ್ತಿರೋದುಂಟಲ್ಲ, ನಾನು ಅಲ್ಲಿಂದ ಇಲ್ಲಿ ತನಕ ಭಾರೀ ಕಷ್ಟದಲ್ಲಿ ಬಂದದ್ದು. ಮೇಲೆ ನೋಡಿ ನೋಡಿ ಬರ್ತಾ ಇದೆ. ಸಡನ್ ಕಾಲಿಡೋಗಂತೂ ಖುಷಿ ನೋಡೋಕೆ ರಬ್ಬರ್ ಶೀಟ್, ಬೇಗ ಬೇಗ ನಡೀಲಿ ಅಂತ. ಆಮೇಲೆ ಈ ವೀಲ್ ಚೇರಲ್ಲಿ ಬರುವವರು, ಹುಷಾರಿಲ್ಲದವರು, ಹ್ಯಾಂಡಿಕ್ಯಾಪ್, ಫಿಸಿಕಲಿ ಡಿಸೇಬಲ್ಡ್ ಆಗಿರುವಂಥ ಪೀಪಲ್ಸ್ ಎಲ್ಲ ಬರಲಿಕ್ಕೋಸ್ಕರ ಈ ರೀತಿ ಒಂದು ರಬ್ಬರ್ ಶೀಟ್ ಹಾಕಿದ್ದಾರೆ. ಎಂತೆಲ್ಲ ಐಡಿಯಾ ಮಾರೆ, ನಮ್ಮ ಕಡೆಲ್ಲ ಇದೆಲ್ಲ ಮಾಡೋದಿಲ್ಲ ಅಂತೀವಿ. ಕೂತ್ಕೊಳ್ಳೋ ಚೇರು ಬ್ಯಾಂಬಲ್ಲಿದೆ, ಹೌದು, ಓಕೆ, ಅಗ್ರಿ. ಅದೆಂತ ದೊಡ್ಡ ವಿಷಯ. ಇಲ್ಲಿ ಎಂಟ್ರೆನ್ಸ್ ಒಮ್ಮೆ ನೋಡಿ ಅಂತ, ಎಂಟ್ರೆನ್ಸ್ ಒಮ್ಮೆ ನೋಡಿ, ಅದು ಕೂಡ ಬ್ಯಾಂಬಲ್ಲೇ ಮಾಡಿದ್ದು. ನಾನು ಹತ್ತಿರವಾಗಿ ತೋರಿಸ್ತೇನೆ. ಎಲ್ಲ ಅಲ್ಲಿಂದ ಇಲ್ಲಿಗೆ ಈ ಮದುವೆ ಮಂಟಪದ ಎಂಟ್ರೆನ್ಸ್ ಉಂಟಲ್ಲ, ಅದಕ್ಕಿಂತ ಏನು ಕಮ್ಮಿ ಇಲ್ಲ ಇದು. ಸೂಪರ್. ನಾನು ಹತ್ತಿರವಾಗಿ ತೋರಿಸ್ತೇನೆ. ಮದುವೆ ಮಾಡಿ ಎಲ್ಲ ಈ ಪ್ಲೇಸ್ ನೋಡಿ ಅಂತೆ. ಇಲ್ಲ ಸೌದಿಯಲ್ಲಿಯ ದುಬೈಯಲ್ಲಿ ಇದ್ದಾಗ ಆಗ್ತಾ ಉಂಟು. ಈ ಮರಳಿಲ್ಲಿ ಬೆಳೆಯೋದು ಉಳಿತದ ಅಂತ ಗೊತ್ತಿಲ್ಲ, ಎಲ್ಲ ಸಾಯ್ತದ ಅಂತ. ಸ್ಟಿಲ್ ಲುಕ್ಸ್ ವೆರಿ ವೆರಿ ಗುಡ್. ಈಗಿರಬೇಕು ಟೂರಿಸ್ಟ್ ಪ್ಲೇಸ್ ಅಂದರೆ, ಬರಲಿಕ್ಕೆ ಮನಸ್ಸಾಗ್ತದೆ. ಚೆನ್ನೈ ಸಿಟಿಯ ಸುತ್ತಳತೆ, ಸರೌಂಡಿಂಗ್ ವ್ಯೂ
ಎಷ್ಟು ಚೆನ್ನಾಗಿದೆ ನೋಡಿ. ಆಟೋವೇ ಬೇಡ, ನಡ್ಕೊಂಡೇ ಆರಾಮ್ಸೆ ಹೋಗ್ಬೋದು. ಬಸ್ ಇಡಬೇಕು ಅಂತಿಲ್ಲ, ಎಂಥದ್ದು ಇಲ್ಲ. ಇಲ್ಲಿಗೆ ಬಂದು ಇಲ್ಲಿ ತನಕ ಬರಲಿಲ್ಲ ಅಂತ ಉಂಟು. ಇಟ್ಸ್ ಅ ಮೇಜರ್ ಲಾಸ್. ಲೆಟ್ಸ್ ಎಂಟರ್. ಇದಿಲ್ಲಲ್ಲ ಹಾಂ ಕ್ಯಾಮರಾ ಎಲ್ಲ ನೋಡ್ರಿಕ್ಕ